कालाय नमः कालज्ञानाय नमः कलास्ने नमः ओम कलावने नमः ओम कलगत्युते नमः शापानुग्रह दक्षाय नमः ओम ईशान्य लोकपालकाय नमः इंद्रादि अष्टदिक्पालक श्री प्रधान देवता वरुण देवताय नमो नमः नानाविध परिमल पत्र पुष्पाणि समर्पयामि कलक ಕೊಡ್ರಿ ಸಾಲಿಂದ ಇಲ್ಲ ಅವರು ಮುತ್ತೈದೆಗಳು ಕುಂಕುಮಾರ್ಚನೆ ಮಾಡ್ತಾರೆ ಅಕ್ಷತೆ ಕೊಟ್ಬಿಟ್ಟು ಅಕ್ಷರದಲ್ಲಿ ಮುತ್ತೈದೆಗಳೆಲ್ಲರೂ ಅಮ್ಮ ದುರ್ಗಾದೇವಿಗೆ ಓಂ ದುರ್ಗಾಯ ನಮಃ ಅಂತ ಶ್ರದ್ಧಾಭಕ್ತಿಯಿಂದ 5 ಸಲ ಫಸ್ಟ್ ಅರಿಶಿಣ ಹಾಕ್ರಿ, ಆಮೇಲೆ ಕುಂಕುಮ ಹಾಕ್ತಾರೆ. ಶ್ರದ್ಧಾಭಕ್ತಿಯಿಂದ ಎಷ್ಟು ಜನ ಬೇಡ್ಕೊಂತೀರಾ ಅತಿ ಶೀಘ್ರ ಮಳೆ ಬರ್ತದೆ. श्री नमः ओम माघे नमः भारते नमः भद्राके नमः सर्वाग्ने नमः ओम विजयाके नमः ओम जयाके नमः ओम पाण्डे नमः सर्वागताय समर्पयामि धूपमाग्रापयामि श्री गंगा नदी जलाजनेवताभ्यो नमो नमः. ओम मनस्पतिर्भवादिव्यानन्दाख्येन्द्र ಪ್ರಸಾದ ಪ್ರಾರಂಭ ಮಾಡಿದ್ದಾರಂತೆ. ಎಲ್ಲರೂ ಕೂಡ ಪ್ರಸಾದ ತಗೊಂಡು ಹಾಗೆ ಊಟ ಕೂಡ ವ್ಯವಸ್ಥೆ ಪ್ರಸಾದ ತಗೊಳ್ಬಹುದು. ಇಲ್ಲ ಹಾಗೆ ಇರ್ತೀರಂದ್ರೂ ಕೂಡ ಪರವಾಗಿಲ್ಲ. ಸಾರ್ ಜೊತೆ ಎಲ್ಲರ ಜೊತೆ ಊಟ ಮಾಡ್ತೀರಂದ್ರೂ ಒಪ್ಪಿಗೆ ಅಂತ ಇರ್ತೀರಂದ್ರೂ ಇರ್ಬೋದು, ಏನು ತೊಂದರೆ ಇಲ್ಲ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರಂ ಸರ್ವಜನಂ ಮೇ ಸಮಾನಾರ ಸ್ವಾಹಾ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರಂ ಸರ್ವಜನಂ ಮೇ ಸಮಾನಾಯ ಸ್ವಾಹಾ. ನಮ್ಮ ನಗರದ ಬಳ್ಳಾರಿ ಆದಿದೇವತೆ ಕನಕದುರ್ಗಮ್ಮನಿಗೆ ಪಾದಾಭಿಗೆ ವಂದಿಸುತ್ತಾ ಹಾಗೂ ವರ್ಣಯಾಗವನ್ನು ಇವತ್ತಿನ ದಿವಸ ಆಚರಿಸಲಾಗಿ ಆ ವರ್ಣದೇವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ನಾಗೇಂದ್ರ ಅವರು ಮನದಲ್ಲಿ ಒಂದು ಸಂಕಲ್ಪ ಬಂತು. ಯಾಕೆಂದರೆ ಈಗ ಬರಗಾಲ ಬರುವ ಮುನ್ಸೂಚನೆ ಇದೆ ಅಂಥೇಳಿ ಅವರು ಇವತ್ತು ನಿನ್ನೆ 2-3 ದಿವಸದಿಂದ ಒಂದು ಯಾಗ ಮಾಡಿದರೆ ಒಳ್ಳೆಯದು ಅಂತ ಒಂದು ಹೇಳಿದ್ದಾರೆ. ಹಾಗಾಗಿ ನಮ್ಮ ಪುರೋಹಿತರಿಗೆ ಕೇಳಿದಾಗ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳಿದ ತಕ್ಷಣವೇ ಅವರು ಸ್ಪಂದಿಸಿ ನಾವು ಮೊದಲನೇದಾಗಿ ನಮ್ಮ ಬಳ್ಳಾರಿಯ ಮೊದಲೇ ಪ್ರಜೆ ಯಾರು ಅಂತಂದರೆ ನಮ್ಮ ಮಹಾಪೌರರು. ಅವ್ರನ್ನ ಒಳಗೊಂಡು ನಾವು ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ
ಜೊತೆಗೆ ಜಿಲ್ಲೆ, ರಾಜ್ಯ, ಇಡೀ ದೇಶಕ್ಕೆ ವರ್ಣನ ಕೃಪೆ ಬರಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ನಮ್ಮ ಶಾಸಕರದಿತ್ತು. ಹಾಗಾಗಿ ಅವರು ಒಂದು ಸೂಚನೆ ಮೇರೆಗೆ ಅವರು ಬರೋದಿತ್ತು, ನಾನು ಬರ್ತಾಯಿನಿ, ನೀವು ಮಾಡ್ತಾಯಿರಿ ಅಂತಂದರು. ಅದು ಕಾರಣಾಂತರದಿಂದ ಅವರು ಆಗಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಇವತ್ತು ಮಹಾಪೌರರ ಜೊತೆಗೆ ಹಾಗೂ ನಮ್ಮ ಜಿಲ್ಲೆಯ ಸಮಾಜದ ಬಂಧುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು, ಲೀಡರ್ಸು, ಇವರೇ ಅವರಂತಿಲ್ಲ, ಪ್ರತಿಯೊಬ್ಬರು ಪಾಲ್ಗೊಂಡಿದ್ದಾರೆ ಇವತ್ತು ಭಾಳ ಸಂತೋಷವಾಗಿ. ಯಾಕೆಂದರೆ ಯಾವಾಗಲೂ ನಮ್ಮ ದೇಶ ಏನು ಭಾವಿಸುತ್ತಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಆ ಕಾಲದಿಂದ ಈ ಕಾಲದವರೆಗೆ. ಸೊ ಆದಿಕಾಲದಿಂದ ನಮಗೆ ಸಂಸ್ಕೃತಿ ಏನಂತಂದರೆ ವರ್ಣ ಬರಲಿಲ್ಲ ಅಂದರೆ ಯಾಗ ಯಜ್ಞಾದಿಗಳು ಮಾಡ್ತಾಯಿದ್ರು. ಸೊ ಅಲ್ಪ ಸ್ವಲ್ಪ ನಮ್ಮ ಮನಸ್ಸಲ್ಲಿ ಬಂದಿರೋದ್ರಿಂದ ನಾವೆಲ್ಲರೂ ಒಂದು ಸಂತೋಷದಿಂದ ಒಪ್ಕೊಂಡು ನಿನ್ನೆ ತಾನೇ ಅಂದ್ಕೊಂಡಿದ್ದು ಅಜ್ಜು ವಿಜೃಂಭಣೆಯಾಗಿ ನಮ್ಮ ಗಾದಪ್ಪಣ್ಣ, ಯಾಕಂತಂದರೆ ಅವರು ಕನಕದೇವರ ಒಂದು ಪೂಜೆಯನ್ನು ನೆರವೇರಿಸ್ತಾ ಪ್ರತಿನಿತ್ಯ ಅದ್ಧೂರಿಯಾಗಿ ಮಹಾಭಕ್ತಿಯಿಂದ ಅವರು ಮಾಡಿದ್ದಾರೆ. ನಮ್ಮ ಶಾಸಕರು ಕೂಡ ನೀವು ನಡೆಸ್ಕೊಡ್ಬೇಕಂತ ಕೇಳಿದರು. ಹಾಗೆ ನಮ್ಮ ಎಲ್ಲರೂ ಲೀಡರ್ಸ್ನ ಎಲ್ಲರೂ ನಡೆಸ್ಕೊಡ್ಬೇಕಂತೇಳಿ ನೀವು ಎಲ್ಲರೂ ಸೇರಿ ಪಾತ್ರರಾಗೋಣ ಅಂಥೇಳಿ ಆ ಕೃಪೆಗೆ, ಅಂದರೆ ವರ್ಣದೇವರು ಬರಲಿ ಅಂತ. ಈಗಾಗಲೇ ನಾನು ತಿಳಿಸಿದಂಗೆ 1 ತಿಂಗಳು ತಡವಾಗಿದೆ. ಮೊಟ್ಟ ಮೊದಲನೇ ಡ್ಯಾಮ್ ನಮ್ಮ ಕಬಿನಿ ಡ್ಯಾಮ್, ಅಂದರೆ ವಯನಾಡಲ್ಲಿ ಯಾವಾಗಲೂ ಮಳೆ ಫಸ್ಟ್ ಬರುತ್ತೆ, ಅಲ್ಲಿ ಈ ತನಕನೂ ಅಷ್ಟು ಭರ್ತಿಯಾಗಿಲ್ಲ, ಗಾಬರಿ ಆಗಿದೆ. ಸೊ ಇದ್ರ ಜೊತೆಗೆ ನಮ್ಮ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಕೂಡ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇರುವಂಥ ನೀರನ್ನು ಕುಡಿಯೋ ನೀರಕ್ಕೆ ನೀವು ಬಳಸ್ಕೊಳ್ಳಿ, ಮುಂದೆ ಏನಾದರೂ ನೀರು ಬಂತಂದರೆ ಎಲ್ಲರೂ ಅದಕ್ಕೆ ರೈತರಿಗೂ ಒಳ್ಳೆಯದಾಗಲಿ ಅಂಥೇಳಿ ಉದ್ದೇಶದಿಂದ ಅವರೊಂದು ಕರೆ ಕೊಟ್ಟಿದ್ದರು. ಮೊಟ್ಟ ಮೊದಲನೇ ನಮಗೆ ಯಾರ್ಯಾವಾಗಿ ನಾವು ಇಲ್ಲಿ ಜೀವಿಸಬೇಕಂದ್ರೆ ರೈತರು, ಒಂದು ಅನ್ನದಾತರು ಸರಿ ಇರಬೇಕಂತೇಳಿ ಅವರ ಪರವಾಗಿ ನಾವೆಲ್ಲರೂ ಸೇರಿಕೊಂಡು, ಹಾಗೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಹಾಗೂ ಸುಭಿಕ್ಷೆಯಾಗಿರಬೇಕಂತ ಹೇಳಿ, ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದಂತೇಳಿ, ಮುಂದೇನೂ ಕೂಡ ಎಲ್ಲನೂ ಒಳ್ಳೆಯದಾಗಬೇಕಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು ನಾಗೇಂದ್ರ ಅವರು ಒಂದು ಸಂಕಲ್ಪ ಮೇರೆಗೆ ಇವತ್ತು ನಾವೆಲ್ಲ ಸೇರಿಕೊಂಡು ಅದ್ಧೂರಿಯಾಗಿ ಮಾಡಿದ್ವಿ. ಭಾಳ ಸಂತೋಷ ಆಗ್ತಾಯಿದೆ. ನೋಡೋಣ ನಮ್ಮ ಈಗ ತಾನೇ ನಮ್ಮ ಪುರೋಹಿತರು ಹೇಳಿದರು, ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿದಾಗ ನಮ್ಮ ಗುರು ಹಿರಿಯರು ಪುರೋಹಿತರು ಏನು ಮಾಡ್ತಾರೆ, ನಿಮಗೆ ಒಳ್ಳೆಯದಾಗಲಿ, ಉತ್ತರೋಭಿವೃದ್ಧಿ ಆಗಿ ಅಂತ ದೀವಿಸ್ತಾರೆ. ಅದೇ ಥರ ಅವರು ದೀವನೆ ನಮ್ಮ ನಾಗೇಂದ್ರ ಅವ್ರಿಗೂ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಲೀಡರ್ಸ್ಗೂ ನೀವು ಮುಂದೆ ಎಲ್ಲ ಒಳ್ಳೆಯದಾಗಲಿ ಬಾಳಲಿ ಅಂತ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಹೇಳಿದ್ದಾರೆ. ನೀವು ಅದು ಸಚಿವ ಸ್ಥಾನ ಅನ್ನೋದು ಅದೆಲ್ಲ ರಾಜಕೀಯವಾಗಿ ಹೈಕಮಾಂಡ್ ಇದೆ, ಯಾರು ಮಾಡಬೇಕೋ ಅವ್ರ ಮನಸ್ಸಲ್ಲಿರುತ್ತೆ, ನೀವು ಯಾರೂ ಅಲ್ಲ ಅಂಥೇಳಿ ಈ ಸಮಯದಲ್ಲಿ ಹೇಳಕ್ತಾ ಎಲ್ಲರೂ ಬಯಸ್ತಾರೆ ಒಳ್ಳೆಯ ಆಡಳಿತಗಳು ಬರಲಿ ಅಂತ. ಇಡೀ 224 ನಮ್ಮ ಕ್ಷೇತ್ರದಲ್ಲಿ ಏನಿದ್ದಾರೋ ಎಲ್ಲರೂ ಅರ್ಹರಿರ್ತಾರೆ, ಎಲ್ಲರೂ ಆಡಳಿತ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಸಿಗುತ್ತೆ, ನಾಳೆ ಏನಾದರೂ ಇನ್ನೊಂದು ಉನ್ನತ ಹುದ್ದೆ ಕೊಟ್ಟಾಗ ಇಷ್ಟು ಜನ ಒಂದು ಜನಸಂಪರ್ಕನ ಹೇಗೆ ನಿಭಾಯಿಸೋದು ಅಂದಾಗ ಅವರಿಂದ ಕೈಲಾದ ಸಹಾಯ, ಹೆಚ್ಚಿನ ಸಹಾಯ ಬೇಕಂತೇಳಿ ಎಲ್ಲರೂ ಬಯಸ್ತಾ ಇರ್ತಾರೆ. ಅದೇ ದಿಕ್ಕಿನಲ್ಲಿ ನಮ್ಮ ನಾಗೇಂದ್ರ ಅವರು ಮೊದಲಿಂದನೂ ಇದ್ದರು. ಎದ್ರ ಸಲುವಾಗಂತಲ್ಲ, ಸರ್ವೇ ಜನ ಸುಖಿನೋ ಭವಂತು ಆದಾಗ ಎಲ್ಲನೂ ಬರುತ್ತೆ ಅಂತೇಳಿ ಅವರೊಂದು ಅಪೇಕ್ಷೆ ಅಷ್ಟೇ. ಸರ್, ಈ ಸಾರಿ ನಮ್ಮ ವಾಡಿಕೆ ಮಳೆ ಕರ್ನಾಟಕದಲ್ಲಿ ಕಮ್ಮಿ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಎಂಬ ಉದ್ದೇಶ ಇಟ್ಕೊಂಡು ಒಂದು ವರ್ಣಯಾಗವನ್ನು ನಾವು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ, ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಾರಿ ಕರೋನಾ ಬಂದಾಗ ಒಂದು ಯೋಗ ಮಾಡ್ತೀವಿ. ಅಂದರೆ ಒಂದೊಂದು ಪದ್ಧತಿಗಳ ಪ್ರಕಾರವಾಗಿ ಇಲ್ಲಿ ಹೋಮ ಮಾಡ್ತಿರ್ತೀವಿ, ಸಂಕಷ್ಟ ಪರಿಹಾರ ಆಗಲಿಕ್ಕೆ ಅಂತೇಳಿ. ಅದೇ ರೀತಿಯಾಗಿ ಅವರು ಸನ್ಮಾನ್ಯ ನಾಗೇಂದ್ರ ಶಾಸಕರು ಅವ್ರು ಏನು ಮಾಡಿದರು, ಇಲ್ಲ ರೈತ ಸಂಕಷ್ಟ ಇದ್ದಾರಪ್ಪ, ಒಂದು ಗಾದೆಪರೆ ಒಂದು ಯಾಗವನ್ನು ಮಾಡಿ ದೇವಸ್ಥಾನದಲ್ಲಿದ್ದರು. ಅವರ ಒಂದು ಆದೇಶದ ಮೇರೆಗೆ, ಅವ್ರ ಸಂಕಲ್ಪದ ಮೇರೆಗೆ ಇವತ್ತು ವರ್ಣಯಾಗವನ್ನು ಏನು ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾವು ಓಂಪೃತವಾಗಿ ಅಮ್ಮನವರು ಕನಕದುರ್ಗಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ. ಆಮೇಲೆ ಗಣಪತಿ ಹೋಮ ಆಯಿತು, ನವಗ್ರಹ ಹೋಮ ಆಯಿತು, ಪುಷ್ಕರಣಿಯಲ್ಲಿ ವರ್ಣಯಾಗನೂ 101 ಸಲ ಜಪನೂ ಮಾಡಿದ್ದೀವಿ. ಈಗ ಹೋಮಕುಂಡ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ 2 ಉದ್ದೇಶ. ಒಂದು, ಮೊನ್ನೆ DK ಶಿವಕುಮಾರ್ ಅವರು ಅಂದರೆ ಇವಾಗೆಲ್ಲ ಅವರೆಲ್ಲ ಕೋರಿಕೆ ಇದೆ ಅದರಲ್ಲಿ. ಅವರು ಒಂದು ತಿಂಗಳು ಇವಾಗ 3 ದಿನ ಆಡಳಿತ ಮಾಡಿದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾರೆ. ಅವರಿಗೂ ಯಾವುದೇ ಥರದ ಸಂಕಷ್ಟ ಬರಬಾರದು, ಚೆನ್ನಾಗಿ ನಡೆಸಲಿ. ಆಮೇಲೆ ರೈತರು ಎಲ್ಲರೂ ಸರ್ವ ಜನರು ಸುಖ ಸಮೃದ್ಧಿಯಾಗಿರಲಿ ಎಂಬ ಒಂದು ಉದ್ದೇಶದಿಂದ ಈ ಹೋಮ ಮಾಡ್ತೇವೆ ಸರ್. ಸರ್, ಹೋಮ ಇವಾಗ ನೋಡಿದ್ರಲ್ಲ, ಗಣಪತಿ ಹೋಮ ಮೊದಲು ಮಾಡಿದ್ವಿ, ನಾವು ನವಗ್ರಹ ಹೋಮ ಮಾಡಿದ್ವಿ. ಆಮೇಲೆ ವರ್ಣಯಾಗ ಅಂತೇಳಿ ನಮ್ಮ ಪುಷ್ಕರಣಿ, ನಮ್ಮ ದೇವಸ್ಥಾನದ ಪುಷ್ಕರಣಿಯಲ್ಲಿ 101 ಸಲ ಜಪ ಮಾಡಿದ್ವಿ. ಅಂದರೆ ಅದೇ ಶೀಘ್ರದಲ್ಲೇ ಮಳೆ ಆಗಲಿ ಎಲ್ಲ ಅಂತೇಳಿ ಮಾಡಿ ಇವಾಗ ಹೋಮಕುಂಡ ಮಾಡಿ ಇವಾಗ ಆಹುತಿ ಕೊಡ್ತೀವಿ. ಇವಾಗ ಒಂದು ರೇಷ್ಮೆ ಇದೆಲ್ಲ, ಪಂಚಾಮೃತೆಲ್ಲ, ಆಮೇಲೆ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ನಾವು. ಸೊ ಅದು ಒಳ್ಳೆಯ ಇದಕ್ಕೆ ಮಾಡಿದ್ವಿ ಸಲ. ವರ್ಣಯಾಗದ ಹಿನ್ನೆಲೆ ಏನು ಸೊ ವರ್ಣಯಾಗ ಅಂದರೆ ಯಾವಾಗಾದರೂ ಮಳೆ ಇಂಥವೇನು ಕಮ್ಮಿ ಆದಾಗ, ಅಂದರೆ ರೈತ ಸಂಕಷ್ಟ ಇದ್ದಾಗ ಆ ಯಾಗವನ್ನು ಮಾಡಿದರೆ
ಫಲಿಸುತ್ತೆ ಫಲ ಫಲಿಸುತ್ತೆ ಅನ್ನೋದು ಒಂದು ನಂಬಿಕೆ ಸರ್. ಆ ನಂಬಿಕೆ ಅನುಸಾರವಾಗಿ ವರ್ಣಯಾಗ ಮಾಡ್ತೀವಿ.